ಸಿಎಂ ರಾಜ್ಯಪಾಲರ ಭೇಟಿ, ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಸಮರ. ಮೂಡಾ ಕೇಸ್ಗೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂಥೇಳಿ ಗವರ್ನರ್ ಯು ಟಿ ಖಾದರ್ ಅವರು ಕೂಡ ಅವಕಾಶ ಕೊಡಲಿಲ್ಲ, ಬಸವರಾಜ ಹೊರಟ್ಟಿ ಅವರು ಕೂಡ ಅವಕಾಶ ಕೊಡಲಿಲ್ಲ. ಕಾರಣ ವಿಚಾರಣಾ ಆಯೋಗ, ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಿಂದ ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಅಹೋರಾತ್ರಿ ಧರಣಿ ಕುಳಿತ ಪ್ರತಿಪಕ್ಷಗಳು ಮೂಡಾ ಪ್ರಕರಣ ಚರ್ಚೆಗೆ ಆಗ್ರಹಿಸಿ ಧರಣಿ ಆಗ್ತಾ ಇದೆ. ಉಭಯ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಧರಣಿ. ಏನು ಈ ಅಹೋರಾತ್ರಿ ಧರಣಿ ಅಂದ್ರೆ? ಏನು ಅಹೋರಾತ್ರಿ ಧರಣಿ ಅಂದ್ರೆ? ರಾತ್ರಿ ಹಗಲು ಧರಣಿ. ಎಲ್ಲಿ? ವಿಧಾನಸೌಧದ ಸದನದ ಒಳಗೆ. ಇಲ್ಲೇ ಧರಣಿ ಮಾಡಬೇಕು, ಇದರ ಒಳಗಡೆನೇ ಮಾಡಬೇಕು, ಇಲ್ಲೇ ಮಲ್ಕೊಳ್ಬೇಕು. ಈಗ ಬರುತ್ತೆ ನೋಡಿ, ಹಾಸಿಗೆ ಎಲ್ಲ ಬರುತ್ತೆ, ರಾತ್ರಿ ಹಾಸಿಗೆ ಎಲ್ಲ ಬರುತ್ತೆ. ಆಮೇಲೆ ಅಲ್ಲೇ ಮಲ್ಕೋತಾರೆ, ಸೈಡಲ್ಲಿ ಆ ಗ್ರೀನರಿ ಇದೆಯಲ್ಲ ಅಲ್ಲಿ ಮಲ್ಕೋತಾರೆ. ಭಾಳ ಮಜಾ ಇದೆ ನೋಡಲಿಕ್ಕೆ. ಖಾಲಿ ಆದರೆ ಆಗಲ್ಲ, ಖಾಲಿ ಮಾಡೋಂಗಿಲ್ಲ ನೀವು. ವಿಧಾನಸೌಧದ ಸದನವನ್ನು ಖಾಲಿ ಮಾಡಿದರೆ ಮುಗಿದೋಯ್ತು, ಬಾಗಿಲಾಕ್ಸಿಬಿಡ್ತಾರೆ. ಈಗ ಅಹೋರಾತ್ರಿ ಧರಣಿ ಅಂದರೆ, ಈಗ ಅಲ್ಲಿ ಆ ಜಾಗ ಇದೆಯಲ್ಲ, ರಾತ್ರಿ ಅಲ್ಲೇ ಮಲ್ಕೋಬೇಕು, ಅಲ್ಲೇ ಇರಬೇಕು. ಈಗ ಎಲ್ಲರೂ ಹೊರಗೆ ಬಂದು ಹೊರಗಡೆ ಪ್ರತಿಭಟನೆ ಅಲ್ಲ, ಹೊರಗಡೆನೂ ಒಳಗಡೆ ಎಲ್ಲ ಇರ್ತಾರೆ. ಆದರೆ ಅಲ್ಲಿ ಒಬ್ಬಾದರೂ ಇರಬೇಕು, ಒಬ್ಬಾದರೂ ಇರಬೇಕು. ಅವರು ಮಾರ್ಷಲ್ಗಳು ಕಾಯ್ತಾ ಇರ್ತಾರೆ. ಖಾಲಿ ಆದ ತಕ್ಷಣ ಬಾಗಿಲಾಗ್ಬಿಡ್ತಾರೆ. ಬಾಗಿಲಾಕಿದ್ರೆ ಧರಣಿ ಆಗಲ್ಲ, ಅದು ಬಾಗಿಲಾಕಿದ್ರೆ ಧರಣಿ ಆಗಲ್ಲ. ಒಬ್ಬಾದರೂ ಅದರೊಳಗಿರಬೇಕು. ಅರ್ಥ ಆಯ್ತಾ ನಿಮಗೆ? ಅಹೋರಾತ್ರಿ ಧರಣಿ ಅಂತಂದರೆ ಆ ಸದನ ಮುಂದುವರಿಯೋದು ಅಂತ. ಸದನ ಕ್ಲೋಸ್ ಇಲ್ಲ, ಸದನ ಅಹರ್ನಿಶಿ ಮುಂದುವರಿಯೋದು. ಈಗ ನೋಡಿ, ರಾತ್ರಿ ಬೆಡ್ಡು ಗಿಡ್ಡು ಎಲ್ಲ ಬರುತ್ತೆ, ಎಲ್ಲ ಚಡ್ಡಿ ಗಿಡ್ಡಿ ಎಲ್ಲ ಹಾಕೊಂಡ್ಬರ್ತಾರೆ, ಎಲ್ಲ ಬರ್ಮುಡ ಗಿರ್ಮುಡ ಎಲ್ಲ ಹಾಕೊಂಡ್ಬರ್ತಾರೆ. ಭಾಳ ಮಜಾ ಇರುತ್ತೆ ನೋಡಲಿಕ್ಕೆ. ನೋಡೋಣ ಅಂತ ಅದರ ಬಗ್ಗೆ ಹೇಳ್ತೀನಿ. ಈಗ ಮೂಡಾ ಹಗರಣ ಬಗ್ಗೆ ಪ್ರತಾಪ್ ಸಿಂಹ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ BJP ಮಣ್ಣು ತಿನ್ನೋ ಕೆಲಸ ಮಾಡಿದೆ ಅಂತ ಹೇಳಿದರು. ಈಗ ಸಿದ್ದರಾಮಯ್ಯ ಅಷ್ಟೇನು ಆಸ್ತಿವಂತನಲ್ಲ, ಅಲ್ಲದೆ ನೊಣ ತಿಂದು ಜಾತಿ ಕೆಡಿಸ್ಕೋಬೇಡಿ, 14 ಸೈಟ್ಗಳನ್ನು ವಾಪಸ್ ಕೊಡಿ, ಮೂಡಾಗೆ ಸೈಟ್ ಕೊಟ್ಟು ಘನತೆ ಕಾಪಾಡ್ಕೊಳ್ಳಿ ಅಂತ CMಗೆ ಸಲಹೆ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ಯಾಕೆ ಅಂತಂದರೆ, ಪ್ರತಾಪ್ ಸಿಂಹ ಹೇಳ್ತಾರೆ, ನಾನು ಹೇಳ್ದಂಗೆ ಇಲ್ಲಿ ಸಿದ್ದರಾಮಯ್ಯನವರು ಆ ಸೈಟ್ ತಗೊಂಡಿದ್ದಾರೆ ಅಂತಿಲ್ಲ, ಅವರ ಪತ್ನಿ ತಗೊಂಡಿದ್ದಾರೆ ಅಂತ. ಹಾಗಂತ ಟೆಕ್ನಿಕಲಿ ಎಲ್ಲವೂ ಕರೆಕ್ಟ್ ಇದೆ. ಸಬ್ಜೆಕ್ಟ್ ಬರೋದಿಲ್ಲ ಅಂತಂದರೆ, ಅದು ದಲಿತರ ಜಾಗ ಅಂತ ಬಂದಾಗ ನೈತಿಕತೆ ವಿಚಾರ ಬರುತ್ತೆ, ಕಾನೂನಿಗೆ ವಿರುದ್ಧವಾಗತ್ತೆ. ಅದು ದಲಿತರ ಜಾಗ ನೀವು ತಗೊಳ್ಳಂಗಿಲ್ಲ. ನೀವೀಗ ಲಕ್ಷ ಕೊಟ್ಟು ಒಂದು ದಲಿತನ ಜಾಗ ತಗೊಂಡ್ರೆ ಅಂತ ಇಟ್ಕೊಳ್ಳಿ, ಆತ ಬರ್ಕೊಡ್ತಾನೆ ಅಂತ ಇಟ್ಕೊಳ್ಳಿ, ನನ್ನ ಜಾಗ ಇವ್ರಿಗೆ ಬರ್ಕೊಟ್ಟಿದ್ದೀನಿ, ನೈ ಚಲೇಗ ಬೈ. ದಲಿತರ ಜಾಗ ತಗೊಳಕ್ಕೆ ಬರಲ್ಲ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಸಾಹೇಬರು ಅದೇನು ತೊಗೊಂಡಿದ್ರು 14-18 ಸೈಟು, ಅದು ಬಹುಶಃ ಅವರ ಗಮನಕ್ಕೆ ಬರದಲೇ ಇದ್ದು ಅವ್ರು ಯಾರೋ ಅವ್ರ ಸಂಬಂಧಿಕರೋ ಬಾಮೈದನೋ ಇನ್ಯಾರೋ ಏನೋ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಆ ಸಂದರ್ಭದಲ್ಲಿ BJP ಸರ್ಕಾರ ಇದ್ದೂ ಕೂಡ ಇಂಥದ್ದೊಂದು ಮಣ್ಣು ತಿನ್ನೋ ಕೆಲಸ ಆಗಿದೆ ಅಂತಲೂ ಅಂದ್ಕೊಳ್ಳೋಣ. ಸಿದ್ದರಾಮಯ್ಯ ಸಾಹೇಬರು ಈ ವಿಚಾರ ಬಂದಾಗ ಒಬ್ಬ ಕಾನೂನು ಪದವೀಧರರಾಗಿ ನಾನು ಇದನ್ನು ಸರೆಂಡರ್ ಮಾಡ್ತಾ ಇದ್ದೀನಿ, ಆದರೆ ಇದ್ರ ಬಗ್ಗೆ ಒಂದು ಕೂಲಂಕಷವಾದಂಥ ಒಂದು ತನಿಖೆಯನ್ನು ಮಾಡಿಸಿ ಪ್ರಕರಣವನ್ನು ಹಗರಣವನ್ನು ಹೊರಗಡೆ ತಂದು ನಾನು ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆನ ಕೊಡ್ತೀನಿ ಅಂತ ಹೇಳಿದರೆ ಖಂಡಿತ ನನಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಿತ್ತು. ಕಳೆದ 20 ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನು ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ಆದರೆ ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ, ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸಲ್ಲಿ ಅನುಮಾನವನ್ನು, ಶಂಕೆಯನ್ನು, ಪ್ರಶ್ನೆಯನ್ನು ಮೂಡಿಸಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ 16 ಸೈಟನ್ನು ಫಸ್ಟು ಸರೆಂಡರ್ ಮಾಡಿ. ಇವತ್ತು ನೀವು ಸರೆಂಡರ್ ಮಾಡ್ದಲೇ ಇರೋವಂಥದ್ದೇ ಮೂಡಾದಲ್ಲಿ ಅಕ್ರಮವಾಗಿ ಯಾರ್ಯಾರು ಸೈಟ್ ಹೊಡ್ಕೊಂಡಿದ್ದಾರೆ, ಬೇನಾಮಿ ಹೆಸರಿನಲ್ಲಿ ಮಾಡಿದ್ದಾರೆ, ಅವರಿಗೆಲ್ಲ ಧೈರ್ಯ ಕೊಟ್ಟಿರೋದೇ ನೀವು. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಎಲ್ಲಿವರೆಗೂ 16 ಸೈಟನ್ನು ನೀವು ಸರೆಂಡರ್ ಮಾಡಿ ನೀವು ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಹಗರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕಾಗಲ್ಲ. ಯಾರ್ಯಾರು ಅಕ್ರಮವಾಗಿ ಈಗ ಪ್ರತಾಪ್ ಸಿಂಹ ವಿರುದ್ಧ ಮೂಡಾ ಅಧ್ಯಕ್ಷರಾಗಿರುವಂಥ ಮರಿಗೌಡ ಅವರು ಮಾತಾಡಿದ್ದಾರೆ. ಅವರೇನು ಹೇಳ್ತಾರೆ ನೋಡಿ, ಇದೇ ಪ್ರತಾಪ್ ಸಿಂಹ ಒಂದು ಸೈಟ್ ತಗೊಂಡಿದ್ದಾರೆ G ಕ್ಯಾಟಗರಿಯಲ್ಲಿ.
ಆ ಸೈಟ್ ತಗೊಂಡ ನಂತರ ಕಾನೂನು ಪ್ರಕಾರ ಅಲ್ಲಿ ಮನೆ ಕಟ್ಟಬೇಕು. ಮನೆ ಕಟ್ಟಲಿಲ್ಲ ಅಂದರೆ ಸೈಟ್ನ ರೇಟ್ನ 25% ಮೂಡಾಗೆ ಕಟ್ಟಬೇಕು. ಇವರೇನು ಮಾಡಿದಾರಂತೆ, ಮನೆ ಕಟ್ಟಲಿಲ್ವಂತೆ, ಒಂದು ಸಣ್ಣದಾದಂಥ ಒಂದು ತಗಡಿನ ಶೀಟ್ ಹಾಕ್ಕೊಂಡಿದ್ದಾರಂತೆ. ತಗಡಿನ ಶೀಟ್ ಹಾಕ್ಕೊಂಡ್ಬಿಟ್ಟು ಆ 25% ಲಾಭ ಉಳಿಸ್ಕೊಂಡಿದ್ದಾರೆ. ಯಾರು ಹೇಳಿದ್ದು? ಮರಿಗೌಡರು ಹೇಳಿದ್ರು. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಒಬ್ಬ ಬಕ್ರ ಜೊತೆಗೆ ದೊಡ್ಡ ಶಿಖಾಮಣಿ ಅಂತೇಳಿ ಇವತ್ತು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಆರೋಪ ಮಾಡಿದ್ರು. ಜೊತೆಗೆ ಒಂದಷ್ಟು ವಿಚಾರಗಳು ಕೂಡ ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಮೂಲಕವಾಗಿ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಮೂಡ ಅಧ್ಯಕ್ಷರಾಗಿರುವಂತಹ ಕೆ ಮರಿಗೌಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಇವತ್ತು ಪ್ರತಾಪ್ ಸಿಂಹ ಅವರು ಮಾತಾಡಿದ್ದಾರೆ ಸರ್, ಇದ್ರ ಬಗ್ಗೆ ಮೊದಲು ಪ್ರತಿಕ್ರಿಯೆ ಸರ್. ಏನು ಪ್ರತಾಪ್ ಸಿಂಹ ಇವತ್ತು ಏಕವಚನದಲ್ಲಿ ನನ್ನ ಬಗ್ಗೆ ಸಂಬೋಧನೆ ಮಾಡಿದ್ದಾನೆ. ಅದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಬಯಸ್ತಾ ಇದ್ದಾನೆ. ಅವರು ಬಕರ ಅಂದದ್ದು ಜಾತಿ ಮೇಲೆ ಇರಬೇಕು ಅಂತ ಅನ್ಸ್ಕೊತಿದ್ದೆ ನಾನು. ಬಕರ ಅಂತ ಕುರುಬಾ ಇರಬೇಕು ಇವರು ಅಂತ, ಕುರುಬಾ ಅಂತ ನಾನು ಒಂದು ಅರ್ಥದಲ್ಲಿ ಬಕರ ಅಂತ ಹೇಳಿರ್ತಕ್ಕಂಥದ್ದು ಒಂದಾದರೆ, ಇನ್ನೊಂದು ಏನು ಸಿಂಹನ ಪ್ರತಾಪ್ ಸಿಂಹ ಬಕರ ಅಂತ ಹೇಳಿದಾರಲ್ಲ, ಅದು ಅವರ ಸಂಸ್ಕೃತಿಯ ಈನ ಒಂದು ಕೀಳುಮಟ್ಟದ ರಾಜಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಒಬ್ಬ ಸಂಸದಾಗಿದ್ದವನು ಯಾವ ವ್ಯಕ್ತಿನ ಯಾರನ್ನೇ ಬಹುಮತದಿಂದ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥ ಕೆಲಸ ಆಗಬೇಕು ಹೊರತು ಏಕವಚನದಲ್ಲಿ ಕೆಟ್ಟ ರೀತಿ ಮಾತಾಡ್ತಕ್ಕಂಥದ್ದು ಅವನ ಸಂಸ್ಕೃತಿಯನ್ನು ತೋರಿಸುತ್ತೆ. ಒಂದು. ಎರಡನೇದು ಸಿಂಹನ ಪ್ರತಾಪ್ ಸಿಂಹನಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ, 2 ಸಾರಿ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ MP ಆಗಿದ್ದರೆ ನಿಮ್ಮದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವು ನಿನ್ನ ಶ್ರೀಮತಿಯವರಿಗೆ ಸೈಟ್ ತಗೋತೀರಿ, GK ಸೈಟ್ ತಗೋತೀರಿ. ಸೈಟ್ ತಗೊಂಡು ನಿಮ್ಮದೇ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನೀವು ವಾಮಮಾರ್ಗವಾಗಿ ರಾತ್ರಿ ಶೀಟ್ ಹಾಕಿ ಒಂದು ಮನೆ ನಿರ್ಮಾಣ ಮಾಡಿ ನೀವು ಇದನ್ನು CR ತಗೊಳ್ತಕ್ಕಂಥ, ಖಾತೆ ಮಾಡಿಸ್ಕೊಳ್ತಕ್ಕಂಥ, ಇದು ಟೈಟ್ಲ್ ತಕ್ಕಂಥ ಅಗತ್ಯತೆ ಇತ್ತಾ? ಅಲ್ಲಿ ನಾನು ಬಕ್ರನ, ಅವನು ಕಾನೂನು ಬಿಟ್ಟು ಮಾಡಿರ್ತಕ್ಕಂಥ ಬಕ್ರನ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಮೂಡ ಅಧ್ಯಕ್ಷರಾದಂತಹ ಮರಿಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ
ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ. ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.